ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದೇನೋ ಫಸ್ಟ್ ನೈಟ್ ಸೆಟಪ್ ತರ ಇದೆಯಲ್ಲ, ಅದ್ ಹೇಗಿದ್ರೆ ನನಗೇನು, ಹೊಟ್ಟೆ ತುಂಬಾ ಫಸ್ಟ್ ಊಟ ಮಾಡೋಣ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಯಾರೋ ಬರ್ದಿರೋ ಹಾಗಿದ್ಯಲ್ಲ. ಕಳ್ಳ ಆಗ್ಲೇ ಬಂದ್ಬಿಟ್ರಾ? ಬಂದ್ಬಿಟ್ರಾ ಅಂತ ಕೇಳ್ತಿದ್ದಾಳೆ. ನಾನ್ ಬರೋದಿವಳಿಗೆ ಮೊದ್ಲೇ ಗೊತ್ತಿತ್ತಾ? ನೋಡಿದ್ರ ನಿಮ್ಗೋಸ್ಕರ ಎಷ್ಟ್ ಅರೇಂಜ್ಮೆಂಟ್ಸ್ ಮಾಡಿದೀನಿ. ಸ್ವೀಟ್ಸ್, ಫ್ರೂಟ್ಸ್, ಇಲ್ಲಿ ನೋಡಿ ಹಾಲು ತಂದಿದ್ದೀನಿ. ಇವಳೇನಾದ್ರೂ ಹುಚ್ಚಿನ? ಕಳ್ಳಂಗ್ ಯಾರಾದ್ರೂ ಸ್ವೀಟ್ಸು ಫ್ರೂಟ್ಸು ತಂದಿಡ್ತಾರ? ಓಹೋ, ಆಗ್ಲೇ ಆಪಲ್ ತಿನ್ಬಿಟ್ರಾ? ಮತ್ತಿವತ್ ನಿಮ್ಗೆ ಏನ್ ಬೇಕು? ಈಗೇನ್ ತಿಂತೀರಾ? ಜಂಗೀರ್ ತಿಂತೀರಾ? ತಗೊಳ್ಳಿ. ಚೀ ಕಳ್ಳ, ನಾನೇ ತಿನ್ಸ್ತೀನಿ. ನಿಮ್ದು ಎಂತ ದೊಡ್ಡ ಮನ್ಸು ಸಿಸ್ಟರ್, ಕಳ್ಳಂಗೆ ನಿಮ್ ಕೈಯಾರೆ ಸಿಹಿ ತಿನ್ನಿಸ್ತಿದ್ದೀರಾ. ತಗೊಳ್ಳಿ, ತಿನ್ನಿ. ಚೀ ಕಳ್ಳ, ನಾನೇ ತಿನ್ಸ್ತೀನಿ. ಬೇಡ್ವಾ? ಮತ್ತಿನ್ನೇನ್ ತಿಂತೀರಾ? ಲಡ್ಡು ತಿಂತೀರಾ? ಪತಿರಾಯ್ರೆ, ಕಳ್ಳನ್ ತರ ಯಾಕೆ ತಿಂತಿದ್ದೀರಾ? ಈ ಕಡೆ ತಿರುಗ್ಬೋದಲ್ಲ. ನಾನು ಕಳ್ಳನೇ ಅಲ್ವಾ? ಗೊತ್ತಿದ್ದೇ ತಿನ್ನಿಸ್ತಿದ್ದಾಳೆ ತಾನೇ, ಮತ್ತೆ ಕಳ್ಳ ಅಂತ ಯಾಕೆ ಕರೀತಿದ್ದಾಳೆ? ಇವಳಿಗೇನ್ ತಲೆ ಸರಿ ಇಲ್ವಾ? ಯಾರ್ ಬೇಕಿತ್ತು? ಮೇಡಮ್, ನಿಮ್ಗೆ ಈ ಹೂವ ಪಾರ್ಸೆಲ್ ಬಂದಿದೆ, ಸೈನ್ ಮಾಡಿ ತಗೊಳ್ಳಿ. ಇದೆಲ್ಲ ಏನು? ಹೂವು ಹಣ್ಣು ಮೇಡಮ್. ನಂಗ್ ಯಾಕಯ್ಯ ಈ ಹೂವು ಹಣ್ಣೆಲ್ಲ? ರಾಂಗ್ ಅಡ್ರೆಸ್ ಬಂದಿದ್ದೀರಾ ಅನ್ಸುತ್ತೆ. ಇದು ನಮ್ದೆಲ್ಲ, ತಗೊಂಡ್ ಹೋಗಿ. ಅಲ್ಲ ಕಣೆ, ಇಷ್ಟೆಲ್ಲ ಹೂವು ಹಣ್ಣು ನಮ್ಗೆಂತ ತಗೊಂಡ್ ಬಂದ್ರೆ ನಮ್ದಲ್ಲ ಅಂತ ವಾಪಸ್ ಕಳಿಸ್ತಿದ್ಯಲ್ಲೇ. ಇಲ್ ನೋಡಪ್ಪ, ಇದೆಲ್ಲ ನಮ್ಗೋಸ್ಕರನೇ ಕಳಿಸಿದ್ದಾರೆ, ನೀನ್ ಕೆಳಗಡೆ ಇಡು. ಅಜ್ಜಿ, ಇಷ್ಟೊಂದ್ ಹೂ ತಗೊಂಡ್ ನಾವೇನ್ ಮಾಡೋದು? ಅದ್ಕೆ ಹೇಳಿದ ಹಾಗೆ ಮಿಸ್ ಆಗಿ ಮನೆಗ್ ಬಂದಿರ್ಬೇಕು. ನೀನ್ ಸುಮ್ನಿರೆ, ನಮ್ ಮನೆಗ್ ಬಂದ್ಮೇಲೆ ಅದೆಲ್ಲ ನಮ್ದೇ ಕಣೆ. ಬೇಕಾದ್ರೆ ಅದನ್ನೇ ಹೊತ್ಕೊಂಡ್ ಮಲ್ಕೊಂಡ್ರೆ ಆಯ್ತು, ಬೇಕಾದ್ರೆ ನೀವು ಮಲ್ಕೊಳ್ಳಿ, ಯಾರ್ ಬೇಡ ಅಂತಾರೆ. ನೀನೇನಾದ್ರೂ ಲೂಸ್ ಅಜ್ಜಮ್ಮ? ಹೂವನ್ ಮೈ ಮೇಲೆ ಹಾಕೊಂಡ್ ಮಲ್ಕೋಬೇಕಾ? ದರಿದ್ರವಾಗಿ ಶವ ಅನ್ಕೊಳಲ್ವಾ? ಮೇಡಮ್, ನೀವು ಆಮೇಲೆ ಮಾತಾಡ್ಕೊಳ್ಳಿ, ಸೈನ್ ಮಾಡಿದ್ರೆ ನಾವು ಹೋಗ್ತೀವಿ. ಅಯ್ಯೋ, ಅದ್ ಹಾಗಲ್ಲ. ಇದ್ ನಮ್ದಲ್ಲ ಅಂದ್ಮೇಲೆ ಸೈನ್ ಯಾಕೆ ಮಾಡ್ಬೇಕು ನಾವು? ಮೇಡಮ್, ಪ್ರಿಯಾಂಕಾ ಯಾರು? ನಮ್ ಮನೇಲಿ ಆ ಹೆಸರಿನವ್ರು ಯಾರಿಲ್ಲಪ್ಪ. ನನ್ ಹೆಸರು ಪ್ರಿಯಾ. ಅತ್ತಿಗೆ, ನಿಮ್ ಫುಲ್ ಹೆಸರು ಪ್ರಿಯಾಂಕಾ ಅಲ್ವಾ? ಅಯ್ಯೋ, ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಅಮರ್ ನಿಮ್ ಹಸ್ಬೆಂಡಾ? ಅಲ್ಲಪ್ಪ. ಅಯ್ಯೋ ಅಯ್ಯೋ, ಹೌದೌದು, ನಮ್ ಪತಿರಾಯ್ರೆ. ಹಾಗಂದ್ರೆ ಈ ಹೂವು ನಿಮ್ಗೆ ಮೇಡಮ್. ನಂಗ? ಪತಿರಾಯ್ರು. ಹೇಳಿ ಪತಿರಾಯ್ರೆ. ಹೂ ಕಳ್ಸಿದೆ, ಬಂದಿದ್ಯಾ? ಬಂದಿದೆ ಪತಿರಾಯ್ರೆ. ನಾನೇ ಕಳ್ಸಿರೋದು, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಅಷ್ಟೊಂದು ಹೂವು ಹಣ್ಣು ಯಾಕೆ ಪತಿರಾಯ್ರೆ? ಯಾರಿಗಾದ್ರೂ ಸನ್ಮಾನ ಮಾಡ್ಬೇಕಾ? ನಿನ್ ತರ್ಲೆ ಬುದ್ಧಿಗೆ ಸನ್ಮಾನ ಮಾಡೋಣ ಅಂತ ಕಳ್ಸಿದೀನಿ. ಥ್ಯಾಂಕ್ ಯು ಪತಿರಾಯ್ರೆ.
ನಿನ್ ತಲೆ ಹ? ಆ ಹೂ ತಗೊಂಡು ನಮ್ ರೂಮ್ನ ನಮ್ ಬೆಡ್ನ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡು. ಹಾ, ಹೂಗಳಿಂದ ಬೆಡ್ ರೂಮು ಅಲಂಕಾರ ಮಾಡ್ಬೇಕಾ? ಯಾಕೆ? ದಡ್ಡಿ ನೀನ್ ಸೋಬ್ನ ಮಾಡಕ್ಕೆ ಕಣೆ. ಹೌದಾ ಅಜ್ಜಮ್ಮ? ಸರಿ ಪತಿರಾಯ್ರೆ. ವೆರಿ ಗುಡ್. ಅಜ್ಜಮ್ಮ, ವರ್ಷ ತುಂಬೋದ್ರೊಳಗೆ ನಿನ್ ಕೈಗೆ ಮರಿ ಮೊಮ್ಮಗನ್ ಕೊಡ್ತೀನಿ. ಆ ಮೊಮ್ಮಗುನ ನಾನು ಆಡಿಸ್ಕೊಂಡು ನಿನ್ ತಾತನ ಹೆಸರೇ ಇಡ್ತೀನಿ. ಆ? ಯಾಕೆ ದೊಡ್ಡೋನಾದ್ಮೇಲೆ ಹುಡ್ಗಿರ್ ಹಿಂದೆ ಸುತ್ತಕ್ಕ? ನಿಂಗ್ಯಾಕೆ ಅದೆಲ್ಲ? ಹಾಗೇನಿಲ್ಲ ಬಿಡು. ನಾನು ನಮ್ಮಪ್ಪನ ಹೆಸರು ಇಡ್ತೀನಿ. ತುಂಬಾ ಒಳ್ಳೇದು, ಚೆನ್ನಾಗಿದೆ. ನಿಂತ್ಕೋ ರಾಧಿಕಾ. ದೊಡ್ಡತ್ತೆ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ದೊಡ್ಡತ್ತೆ. ಈ ವಿಷಯ ನಿನ್ ಗಂಡನ್ ತಿಳಿಸಿದ್ಯಾ? ಇಲ್ಲ ದೊಡ್ಡತ್ತೆ, ಅವರು ಆಫೀಸ್ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ನೀನು ಮದುವೆ ಆಗಿರೋ ಹೆಣ್ಣು, ಪ್ರತಿಷ್ಠೆ ಗೌರವಕ್ಕೆ ಹೆಸರಾಗಿರೋ ಅದನ್ನೇ ಉಸಿರು ಮಾಡ್ಕೊಂಡಿರೋ ಈ ದೊಡ್ಡ ಮನೆಗೆ ಸೊಸೆ ನೀನು. ಹೊರಗಡೆ ಕಾಲಿಡಕ್ ಮುಂಚೆ ನಿನ್ನ ಗಂಡನ್ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜ್ಞಾನ ಬೇಡವಾ ನಿನಗೆ? ಅವ್ರಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ. ಎಲ್ಲಿಗೆ ಹೋಗೋದಿದ್ರು ಹೇಳ್ಬಿಟ್ಟು ಹೋಗ್ಬೇಕು. ದೊಡ್ಡತ್ತೆ, ನಾನ್ ಅರ್ಜೆಂಟ್ ಆಗಿ ಹೋಗ್ಬೇಕು. ನೀನಷ್ಟು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋ ಮುಖ್ಯವಾದ ಕೆಲಸ ಏನಿದೆ? ನನ್ ಫ್ರೆಂಡ್ ಪ್ರಾಬ್ಲಮ್ ಅಲ್ಲಿದ್ದಾಳೆ, ಅದಕ್ಕೆ ಹೋಗ್ತಿದ್ದೀನಿ. ರಾಧಿಕಾ, ಮನೆ ಬಿಟ್ಟಿದ್ದೀನಿ, ಬಂದೆ. ಕೈಲಾಶ್, ದೊಡಮ್ಮ, ನಿನ್ ಹೆಂಡತಿ ನಡವಳಿಕೆ ನನಗಿಷ್ಟ ಆಗ್ತಿಲ್ಲ. ಏನಾಯ್ತು ದೊಡಮ್ಮ? ಅವಳು ನೋಡಿದ್ರೆ ನಿನ್ ಜೊತೆ ಸಂಸಾರ ಮಾಡ್ತಿಲ್ಲ, ಅದಕ್ಕೆ ಕಾರಣನೂ ಸರಿಯಾಗಿ ಕೊಡ್ತಿಲ್ಲ. ನೀನ್ ಅದನ್ನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ಯಾ. ಮತ್ ಈ ಸಮಸ್ಯೆನ ಹೇಗ್ ಪರಿಹಾರ ಮಾಡೋದು? ಅಯ್ಯೋ, ರಾಧಿಕಾ ನನಗೆ ಹೇಳ್ದೆ ಫ್ರೆಂಡ್ ಹತ್ರ ಹೋದ್ಲು ಅಂತನಾ? ನಾನ್ ಬ್ಯುಸಿ ಇದ್ದಿದ್ ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗಿದಾಳೇನೋ. ನಿಂದು ತುಂಬಾ ದೊಡ್ಡ ಮನ್ಸು ಕೈಲಾಶ್. ನನ್ನ ಜೀವನ ಚೆನ್ನಾಗಿದ್ರೆ ಸಾಕು, ಉಳಿದವ್ರ ಜೀವನ ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಅನ್ಕೊಳ್ಳೋ ಕಾಲ ಇದು. ಬೇರೆಯವ್ರ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತೀಯ. ನಿನಗ್ ನೋವಾದ್ರೆ ನೀನೊಬ್ನೇ ಅನುಭವಿಸ್ತೀಯ. ನಿನ್ನ ನೋವನ್ನ ಮನ್ಸಲ್ಲೇ ಇಟ್ಕೊಳ್ತೀಯೇ ಹೊರತು ಹೊರಗೆಲ್ಲೂ ಹೇಳ್ಕೊಳಲ್ಲ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಏನೂ ಆಗೇ ಇಲ್ಲ ಅನ್ನೋ ತರ ಇರ್ತೀಯ. ನಾನು ಈ ಗುಣನ, ನಡವಳಿಕೆನ ಎಲ್ಲದನ್ನೂ ರಾಧಿಕಾಯಿಂದಾನೇ ಕಲ್ತಿದ್ದು ದೊಡಮ್ಮ. ದೊಡಮ್ಮ, ಒಂದ್ ಕಾಲದಲ್ಲಿ ನಂಗೆ ತುಂಬಾ ಸಿಟ್ಟು ಬರ್ತಿತ್ತು. ಆ ಬೇಡದೇ ಇರೋ ಸಿಟ್ಟು ನನ್ನ ಬುದ್ಧಿನೇ ಹಾಳು ಮಾಡ್ತಿತ್ತು. ರಾಧಿಕಾ ನನ್ನ ಜೀವನದಲ್ಲಿ ಬಂದ್ಮೇಲೆ ತಾಳ್ಮೆ ಅನ್ನೋದು ಏನು ಅಂತ ತಿಳಿಸ್ಕೊಟ್ಲು, ಯೋಚನೆ ಮಾಡೋದನ್ನ ಹೇಳ್ಕೊಟ್ಲು, ಸಮಾಧಾನವಾಗಿರೋದನ್ನ ಅಭ್ಯಾಸ ಮಾಡಿಸಿದ್ಲು. ಹೆಂಡತಿನ ತುಂಬಾನೇ ಹೊಗಳ್ತಾ ಇದೀಯಾ ದೊಡಮ್ಮ. ಅದೆಲ್ಲ ಬಿಡು. ನಿಮ್ಮ ಅತ್ತೆ ಮನೆಯಲ್ಲಿ ನೀವು ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಕಾಲ ಕಳೆದ್ರಾ? ತುಂಬಾ ಸಂತೋಷವಾಗಿದ್ವಿ ದೊಡಮ್ಮ. ಅಮರ್ ಮತ್ತೆ ಪ್ರಿಯಾನೂ ಇದ್ರು. ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಆ 2 ದಿನ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಾನ್ ಕೇಳಿದ್ದು ನೀವೆಲ್ಲ ಚೆನ್ನಾಗ್ ಕಾಲ ಕಳೆದ್ರ ಅಂತಲ್ಲಪ್ಪ. ನೀವಿಬ್ರು ಮಾತ್ರ ಸಂತೋಷವಾಗಿ ಕಾಲ ಕಳೆದ್ರ ಅನ್ನೋದ್ರ ಬಗ್ಗೆ. ಅಲ್ಲೇನಾದ್ರೂ ನೀವಿಬ್ರು ಮನಸಾರೆ ಒಂದಾದ್ರಾ? ಇಲ್ಲ ದೊಡಮ್ಮ. ನಿನ್ ಹೆಂಡತಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ, ಅದು ಮುಗಿಯೋವರೆಗೂ ನೋಡ್ತೀನಿ. ಆಮೇಲೆ ನಾನೇನ್ ಮಾಡ್ಬೇಕೋ ಮಾಡ್ತೀನಿ. ನಾನ್ ಕೊಟ್ಟಿರೋ ಜವಾಬ್ದಾರಿನ ಬಿಟ್ಟು ಫ್ರೆಂಡನ್ನ ನೋಡಕ್ ಹೋಗಿದ್ಯಾ ರಾಧಿಕಾ? ನಾನು ಕೊಟ್ಟಿರೋ ಟೈಮಲ್ಲಿ ಹೇಳಿದ್ದನ್ನ ಮಾಡ್ಬೇಕು. ಅದನ್ನ ನಡೆಯೋ ಹಾಗೆ ಮಾಡ್ತೀನಿ.
ಪತಿರಾಯರ್ ಯಾವಾಗ ಬಂದ್ರು? ಪತಿರಾಯರೇ, ನಾವಿಬ್ರು ಒಂದಾಗಕ್ಕೆ ಹೊರಟಿದೀವಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ನೀವ್ ಸಿಕ್ಕಿರೋದೇ ನನ್ನ ಅದೃಷ್ಟ. ನಿಮ್ಮನ್ ಮದ್ವೆ ಆಗಿರೋದು ಒಂದ್ ವರ. ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ ಆಗಾದ್ರೂ ಸರಿ, ನೀವ್ ಯಾವ ಹುಡುಗಿ ಹತ್ರ ಮಾತಾಡಿದ್ರು ನಂಗೆ ತಡ್ಕೊಳಕ್ಕಾಗಲ್ಲ. ಅದು ನಿಮ್ಮೇಲಿರೋ ಅನುಮಾನ ಅಲ್ಲ, ನಿಮ್ಮೇಲ್ ನಂಗಿರೋ ಪ್ರೀತಿ. ನೀವಂದ್ರೆ ನಂಗೆ ಅಷ್ಟಿಷ್ಟ. ಪ್ರಿಯಾ, ನೀವೇನ್ ಪತಿರಾಯ್ರೆ ಇಲ್ಲೇ ನಿದ್ದೆ ಮಾಡ್ತಿದ್ದೀರಾ? ನೀನ್ ಇಲ್ಲೇ ಮಲಗಿದ್ದಲ್ಲ, ನಿನ್ನ ನೋಡ್ತಾ ನೋಡ್ತಾ ನಾನು ಹಾಗೆ ನಿದ್ದೆ ಮಾಡ್ಬಿಟ್ಟೆ. ಒಂದೇ ಏಟಿಗೆ ಕೊಂದೆ ಬಿಟ್ಟಳು, ಮುಲಾಜೆ ಇರದಂತೆ ನನ್ನ. ಪತಿರಾಯ್ರೆ, ರೂಮ್ ಡೋರ್ ತೆಗ್ದೇ ಇದೆ. ಅಜ್ಜಮ್ಮ ಬಂದ್ಬಿಟ್ರೆ? ಅಜ್ಜಿ ಅಷ್ಟೇ ಅಲ್ಲ, ಮನೇಲಿರೋರು ಯಾರೂ ಬರಲ್ಲ. ಅಜ್ಜಿ ನೇಹನ ಸಿನಿಮಾ ಕಳ್ಸಿದ್ದೀನಿ. ಅಪ್ಪ ಚಿಕ್ಕಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ. ಇವತ್ತಂತೂ ಯಾರು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪತಿರಾಯರು ಎಲ್ಲ ಪ್ಲಾನ್ ಮಾಡಿದ್ದಾರೆ ಅಂತಾಯ್ತು. ನಾಳೆ ಬೆಳಗ್ಗೆ ಸೂರ್ಯನೇ ಲೇಟ್ ಆಗಿ ಬಂದು ನಮ್ ಭೂಮಿನ ಬೆಳಗ್ಲಿ ಅಂತ ಎಲ್ರೂ ಅನ್ಕೊಳ್ತಿರುವಾಗ ಮನೇಲಿರೋರೇ ಬಂದು ನಮ್ ಬೆಡ್ರೂಮ್ ಡೋರ್ ತಟ್ಟಕ್ಕೆ ಬಿಡ್ತೀನಾ ಹೇಳು? ಅಪ್ಪ ಪತಿರಾಯ್ರೆ, ಮೊದ್ಲು ಡೋರ್ ಹಾಕ್ಬಿಡಿ. ಜೀವದ ಕಾಳಜಿ ನೀನು, ಪತಿರಾಯ್ರೆ, ನೀವೇನೋ ಫ್ರೆಶ್ ಆಗಿ ಬಂದ್ಬಿಟ್ರಿ, ಮತ್ತೆ ನಾನ್ ಫ್ರೆಶ್ ಆಗಿ ಬರ್ದಾ? ಒಂದು 5 minutes, ಓಕೆ? ಪತಿರಾಯ್ರೆ, ಈ ತರ ಹಾಲ್ ತರೋ ಸಂಪ್ರದಾಯ ನಮಗ್ ಯಾವತ್ತೂ ಆಗ್ಬೇಕಿತ್ತು. ಇವತ್ ನಡೀತಿದೆ. ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕಲ್ಲ ಪ್ರಿಯಾ?
ನಮ್ಮಿಬ್ರು ಏಕಾಂತದಲ್ಲಿ ಕಾಲ ಕರಗ್ ಹೋಗ್ಬೇಕು. ನಮ್ಮಿಬ್ರು ತನ್ಮಯತನ ನೋಡಿ ಚಂದ್ರ ಮೋಡಗಳ ಮಧ್ಯೆ ಹೋಗಿ ನಾಚಿಕೆಯಿಂದ ಬಚ್ಚಿಟ್ಕೋಬೇಕು. ಘಮಘಮ ಅಂತಿರೋ ಹೂವಿನ ಪರಿಮಳ ನಮ್ಮ ಮನ್ಸನ್ನ ಮತ್ ಬರೋ ಹಾಗೆ ಮಾಡೋದಕ್ಕೆ ಇಷ್ಟು ದಿನ ಆದ್ಮೇಲೆ ಟೈಮ್ ಬಂದಿದೆ. ನಿಮ್ಮೊಳಗ್ ಕಪಿ ಮಾತ್ರ ಇದಾನೆ ಅನ್ಕೊಂಡಿದ್ದೆ, ಒಬ್ಬ ಕವಿನೂ ಇದಾನೆ. ಪ್ರಿಯಾ, ನೀನಂದ ನನ್ನ ಮನ್ಸನ್ನ ಕೆಣಕ್ತಾ ಇದ್ರೆ ನನ್ನ ತುಟಿಗಳು ನಿನ್ ತುಟಿಗಳ ಜೊತೆ ಜಗಳ ಆಡಕ್ ಕಾಯ್ತಾ ಕೂತಿದೆ. ನನ್ನ ಕೈಗಳು ನಿನ್ನ ಮುಟ್ಟಕ್ಕೆ ಹಪಿಸ್ತಾ ಇದೆ. ಹೀಗಿರುವಾಗ ನನ್ನೊಳಗಿಂದ ಕವಿತೆ ಬರ್ದೇ ಇರುತ್ತಾ ಪ್ರಿಯಾ? ಅಬ್ಬಾ, ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ. ಈ ರಾತ್ರಿ ಎಲ್ಲ ನಾವು ಮಾತಲ್ಲೇ ಕಳಿಬೇಕಾ? ಸಿನಿಮಾ ಆಗೋಯ್ತು ಕಣೋ, ಅದಕ್ಕೆ ಬಂದ್ವಿ. ಅಣ್ಣ, ಸಿನಿಮಾ ಅಂತೂ ಸೂಪರ್ ಆಗಿತ್ತು. ಹೊರಗಡೆ ಏನಾದ್ರೂ ತಿನ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ. ತಿಂದಿಲ್ಲ ಕಣೋ, ಮನೇಲೆ ತಿನ್ನೋಣ ಅಂತ ಬಂದ್ವಿ. ಹೌದು, ಮನೇಲಿ ಅಡ್ಗೆನೆ ಮಾಡಿಲ್ವಲ್ಲ, ನೀವಾಗ ಆಚೆ ತಿನ್ಕೊಂಡ್ ಬನ್ನಿ. ಹೌದು, ನೀವಿಬ್ರು ಏನ್ ತಿಂತೀರಾ? ಅಯ್ಯೋ ನೇಹಾ, ನಾವಿಬ್ರು ಏನೋ ಒಂದ್ ದ್ರಾಕ್ಷಿನೋ ಆಪಲ್ ಏನೋ ಒಂದ್ ತಿಂತೀವಿ. ಮೊದಲು ನೀವು ಇಲ್ಲಿಂದ ಹೊರಡಿ. ಹೌದು, ನಿಮ್ಗೆ ಇನ್ನೊಂದ್ ಸಿನಿಮಾಗೆ ಟಿಕೆಟ್ಸ್ ಬುಕ್ ಮಾಡಿದ್ನಲ್ಲ, ನೋಡಿಲ್ವಾ? ಇನ್ನೊಂದ್ ಸಿನಿಮಾನ ಟಿಕೆಟ್ ಬಂದಿದೆ, ಆದ್ರೆ ನಾವ್ ನೋಡ್ಲಿಲ್ಲ. ಇವಾಗ ಹೇಳ್ತಾ ಇದೀನಲ್ಲ, ನಡೀರಿ, ಟೈಮ್ ಆಗ್ತಿದೆ, ಹೊರಗೆ ನಡೀರಿ, ಬೇಗ ಬೇಗ ಬೇಗ. ಅಯ್ಯೋ, ಮತ್ತೆ ಸಿನಿಮಾಗ್ ಹೋಗ್ಬೇಕಾ? ನನ್ ಕೈಲ ಆಗಲ್ಲ ಕಣೋ, ಕಾಲ್ ನೋವ್ತಾ ಇದೆ ಕಣೋ. ಅಜ್ಜಿ, ಕಣ್ಣೋಟ ಸೇರಿದ ಶುಭ ವೇಳೆ ಸಿನಿಮಾ ನೋಡಿದ್ಯಾ? ನೋಡಿದ್ವಿ ಕಣೋ. ಇವಾಗ ನೀವು ಹೋಗೋದು ಅದರ ಪಾರ್ಟ್ 2ಗೆ. ಬೇಗ ಹೋಗ ಸಿನಿಮಾ ನೋಡ್ಕೊಂಡು ಬನ್ನಿ. ನೋಡಿಲ್ಲ ಅಂದ್ರೆ ಪಾಪ ಬರುತ್ತೆ ನಿಮ್ಗೆಲ್ಲ. ಪಾಪನಾ? ಸೆಕೆಂಡ್ ಪಾರ್ಟ್ ಅಣ್ಣ. ಫಿಲಂ ಹೆಸರೇನು? ಮದುವೆ ಆಗಿರೋನ್ ವ್ಯತೆ ಅಂತ ಕಾಮಿಡಿ ಸಿನಿಮಾ. ನಡೀರಿ ಆಚೆ. ಅಲ್ವೋ, ನಿನ್ ಹೆಂಡತಿ ಜೊತೆ ಕಣ್ಣೋಟ ಬೆರ್ಸಕ್ಕೆ ನಮ್ ಪ್ರಾಣ ಯಾಕೋ ತಿಂತೀಯಾ? ಹೊಸದಾದ ಮಿಲನ ಆರಂಭ ಆರಂಭ ನವಿರಾದ ಕಥನ. ಹೌದು ಪತಿರಾಯ್ರೆ. ಏನು? ನಂಗೊಂದು ಅನುಮಾನ. ಇವಾಗ ಬರ್ಬೇಕಾಗಿರೋದು ಅನುಮಾನ ಅಲ್ಲ ಪ್ರಿಯಾ. ಬಾ, ಕೇಳಕ್ ಬಿಡಿ ಪತಿರಾಯ್ರೆ. ಬೇಡ ಅಂದ್ರೆ ಕೇಳ್ತೀಯಾ? ಕೇಳು. ಚಂದನ್ ವನದಲ್ಲಿ ಡೈರೆಕ್ಟರ್ಗಳೆಲ್ಲ ಈ ಸಿನಿಮಾ ಹಾಡಲ್ಲಿ ಹೀರೋಯಿನ್ಗಳ ಮೇಲೆ ದ್ರಾಕ್ಷಿ, ಆಪಲ್, ಮೋಸಂಬಿ ತರ ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಯಾಕೆ ಹಾಕ್ತಾರೆ ಪತಿರಾಯ್ರೆ? ನನ್ಗೇನ್ ಗೊತ್ತು ಪ್ರಿಯಾ, ಹೀರೋಯಿನ್ ಅಂದಕ್ಕೂ ಹಣ್ಣಿಗಿರೋ ಸಂಬಂಧ ಏನು ಅಂತ ಆ ಮಹಾನ್ ಭಾವರನ್ನೇ ಕೇಳಿ ತಿಳ್ಕೊಳ್ಬೇಕು. ಮತ್ತೆ ಹೀರೋಯಿನ್ಸ್ ಎಲ್ಲ ಹಣ್ಣುಗಳು ಬಿದ್ದಾಗ ಸೊಂಟೆ ತಿರುಗಿಸಿ ಯಾಕೆ ನಚ್ಕೋತಾರೆ? ಆ ವಿಷಯನೂ ಕೂಡ ಅವ್ರನ್ನ ಸೃಷ್ಟಿ ಮಾಡಿರೋ ಆ ದೇವ್ರನ್ನ ಸೊಂಟ ತಿರುಗಿಸೋ ಆ ಹೀರೋಯಿನ್ಗೆ ಗೊತ್ತಿರ್ಬೇಕು. ಆ ರಹಸ್ಯ ಏನು ಅಂತ ತಿಳ್ಕೋಬೇಕಂತ ನಂಗೂ ಇದೆ. ಏನು? ಒಂದ್ ವೇಳೆ ನಿನ್ ಮೇಲೆ ದ್ರಾಕ್ಷಿ ಹಣ್ಣು, ಆಪಲ್ ಎಲ್ಲ ಹಾಕು ಅಂತ ಹೇಳಲ್ಲ ತಾನೆ? ಹಾಗಲ್ಲ ಪತಿರಾಯ್ರೆ, ಹೇಳಿ ನೀವು. ನಿನ್ ಕೈ ಮುಗಿತೀನಿ ಪ್ರಿಯಾ. ಇವಾಗ ಇಷ್ಟು ಚೆನ್ನಾಗಿ ಈ ಬೆಡ್ರೂಮ್ ನ ಹೂವಿಂದ ಅಲಂಕಾರ ಮಾಡಿದೀರಾ, ಇಂಥ ಟೈಮಲ್ಲೂ ಮಾತಾಡ್ತಾ ಕೂತ್ಕೋಬೇಕಾ ನೀನು? ಕಣ್ಣಲ್ಲಿ ಕಣ್ಣಲ್ಲಿ ನಿನ್ನ ಪ್ರೀತಿಸಿದೆ ನೋಡಿ, ಮನಸ್ಸಲ್ಲೇ
ಮನಸ್ಸಲ್ಲೇ ಆರಾಧಿಸಿದೆ ನೋಡಿ. ಮಾತುಗಳು ಬೇಕಾ, ಅದು ತೋರಿಕೆಯ ಪ್ರೀತಿ. ಕೈಲಾಶ್, ಒಬ್ನೇ ಬಂದಿದ್ಯಾ? ರಾಧಿಕಾ ಬರಲಿಲ್ವಾ? ಪ್ರಿಯಾ, ಪ್ರಿಯಾ, ಯಾರು ಬಂದಿದ್ದಾರೆ ನೋಡು. ಹಾಯ್ ಸಾಹೇಬ್ರೆ. ಹಾಯ್. ಅಕ್ಕ ಬರ್ಲಿಲ್ವಾ? ಇಲ್ಲ. ಇರಿ, ವಾಟರ್ ತರ್ತೀನಿ. ಯಾ ಕೈಲಾಶ್, ಒಂಥರ ಇದೆಯಾ? ಮನ್ಸಲ್ಲಿ ಹೇಳಕ್ಕಾಗ್ದಿರೋಷ್ಟು ನೋವಿರುವಾಗ, ಆ ನೋವಿಂದ ಮನ್ಸು ಭಾರವಾಗಿದ್ದಾಗ, ಏನ್ ಮಾಡೋದು ಅಂತ ಅರ್ಥ ಆಗದೆ, ಆ ನೋವನ್ನ ಹೇಗ್ ಆಚೆ ಹಾಕೋದು ಅಂತ ಗೊತ್ತಾಗದೆ ಇದ್ದಾಗ ಇನ್ ಹೇಗಿರಕ್ಕಾಗತ್ತೆ ಜೆಂಟಲ್ಮ್ಯಾನ್? ನಾನು ಯಾವತ್ತೂ ನಿನ್ನ ಹೀಗೆ ನೋಡೇ ಇಲ್ಲ. ಏನಾ ನೋವು? ಸಾಹೇಬ್ರೆ, ನೀರು. ಏನ್ ತಗೋತೀರಾ? ಏನು ಬೇಡ ಪ್ರಿಯಾ. ಹೋಗ್ಲಿ, ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಏನು ಬೇಡ. ಅಮರ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಕ್ ಬಂದೆ. ಸರಿ. ಮೊನ್ನೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ, ಅವಾಗಿಂದ ನೀನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ಯಾ ಜೆಂಟಲ್ಮ್ಯಾನ್. ಕೆಲವು ವಿಷಯನ ನಮ್ಗೆ ಹತ್ರ ಆಗಿರೋರ್ಗೆ ಹತ್ರನೇ ಹೇಳೋಕ್ಕಾಗೋದಲ್ವಾ? ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಎನಿ ಟೈಮ್ ಕೈಲಾಶ್, ಏನಾದ್ರೂ ಸರಿ, ನೀನ್ ಏನ್ ಬೇಕಾದ್ರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನೀನ್ ಯಾವಾಗ ಏನ್ ಪ್ರಾಬ್ಲಮ್ ಬಂದ್ರೂ ಸರಿ, ಸಹಾಯ ಮಾಡಕ್ ನಾನು ರೆಡಿ ಆಗಿರ್ತೀನಿ. ಹೌದು ಕೈಲಾಶ್, ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ರಾಧಿಕಾ. ಕೈಲಾಶ್ ಅವ್ರೆ, ಏನಾಯ್ತು ರೀ? ಗಾಬರಿ ಮಾಡ್ಕೋಬೇಡ ರಾಧಿಕಾ. ಕೈಲಾಶ್ ನಮ್ಮ ಮನೆಗ್ ಬಂದಿದ್ರು, ಹಾಗೆ ಸಿಟ್ಟಿಂಗ್ ಹಾಕೋಣ ಅಂದ್ರು. ಅದಕ್ಕೆ ನಾವಿಬ್ರು ಕೂತ್ಕೊಂಡು ಸ್ವಲ್ಪ ಗುಂಡ್ ಹಾಕಿದ್ವಿ ಅಷ್ಟೇ. ಹಾ ರಾಧಿಕಾ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಹೆಂಡತಿ ಪ್ರಿಯಾ ನಮಗೋಸ್ಕರ ಆಮ್ಲೆಟ್ ಕೂಡ ಮಾಡ್ಕೊಟ್ಲು. ತುಂಬಾ ಚೆನ್ನಾಗಿದೆ ಅಂತ ಕೈಲಾಶು ಹೇಳಿದ್ರು. ಐ ಲವ್ ಮೈ ವೈಫ್. ಐ ಲವ್ ಮೈ ವೈಫ್. ಓಕೆ ಓಕೆ ಓಕೆ. ನನ್ನ ಹೆಂಡತಿ ನಾನು ತುಂಬಾ ಪ್ರೀತಿಸ್ತೀನಿ. ಐ ಲವ್ ಮೈ ವೈಫ್. ಕೈಲಾಶ್ ಅವ್ರೆ, ಐ ಲವ್ ಮೈ ವೈಫ್. ಬಟ್ ವೈ? ಯಾಕೆ ಯಾಕೆ? ಕೈಲಾಶ್, ಸಾರಿ ಮೈ ಡಿಯರ್ ವೈಫ್, ಸಾರಿ. ಥ್ಯಾಂಕ್ ಯು ಜೆಂಟಲ್ಮ್ಯಾನ್. ಮನೆವರೆಗೂ ಕರ್ಕೊಂಡು ಬಂದು ನನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಮೈ ವೈಫ್. ಐ ಲವ್ ಮೈ ವೈಫ್ ಜೆಂಟಲ್ಮ್ಯಾನ್. ಐ ಲವ್ ಮೈ ವೈಫ್. ಜೆಂಟಲ್ಮ್ಯಾನ್, ಕೇಳಿಸ್ಕೊಂಡ್ಯಾ? ಐ ಲವ್ ಮೈ ವೈಫ್. ನಂಗೆ ಈ ತರ ಹೆಂಡತಿ ಸಿಕ್ಕಿರೋದು ನನ್ನ ಅದೃಷ್ಟ. ಐ ಲವ್ ಮೈ ವೈಫ್. ಐ ಆಮ್ ಸೋ ಲಕ್ಕಿ. ಬಟ್ ವೈ ಜೆಂಟಲ್ಮ್ಯಾನ್? ಯಾಕೆ? ನಿಜ ಹೇಳ್ಬೇಕಂದ್ರೆ ಈ ತರ ಗಂಡ ಹೆಂಡತಿ ಮಧ್ಯೆ ತಲೆ ಹಾಕಿ ಈ ರೀತಿ ವಿಷಯ ಕೇಳೋದು ತಪ್ಪೆ. ನಿನ್ ಸ್ನೇಹಿತನಾಗಿ, ನಿನ್ ವೆಲ್ ವಿಷರ ಕೇಳ್ತಾ ಇದ್ದೀನಿ. ನಿನ್ನ ಕೈಲಾಶ್ ಮಧ್ಯೆ ಏನಾದ್ರೂ ಗಂಡ ಹೆಂಡತಿ ಅಂದ್ಮೇಲೆ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳ, ಮನಸ್ತಾಪ ಎಲ್ಲ ಸಹಜನೇ. ಅದೆಲ್ಲ
ನೀರಿನ ಮೇಲಿನ ಗುಳ್ಳೆ ತರ. ಶುರುವಾಗ್ತಿದ್ದ ಹಾಗೆ ಸಮಸ್ಯೆ ಮುಗ್ದೋಗತ್ತೆ. ಆ ಥರ ಇದ್ರೆ ತೊಂದರೆ ಏನಿಲ್ಲ ರಾಧಿಕಾ. ಆದ್ರೆ ಅದೇ ದೊಡ್ಡದಾಗಿ ಬೆಳೆದು ನಿಮ್ ಸಂಸಾರ ಹಾಳು ಮಾಡ್ತಿದ್ರೆ ಸಾಕು. ಆ ಸಂದರ್ಭ ಯಾವತ್ತೂ ಬರಲ್ಲ ಅಮರ್. ಯಾಕಂದ್ರೆ ಕೈಲಾಶ್ ಅವರು ಅಮ್ಮನ್ ಮಗ, ಅಮ್ಮನ್ ಮಡಿಲಲ್ಲಿ ಪ್ರೀತಿಯಿಂದ ಬೆಳೆದಿರೋ ಮಗ. ಆ ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳೋದ್ ಬಿಟ್ರೆ ಅಪಾರ್ಥ ಮಾಡ್ಕೊಳ್ಳೋದ್ ಗೊತ್ತಿಲ್ಲ. ಪ್ರೀತಿ ಮಾಡೋದ್ ಗೊತ್ತಿದ್ಯಾ ಹೊರತು ದ್ವೇಷ ಮಾಡಕ್ ಬರಲ್ಲ. ನನ್ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿನೂ ಇದೆ. ನಂಗೂ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ. ಹೇಗಿರುವಾಗ ಸಂಬಂಧ ಹಾಳಾಗೋದೇ ಇಲ್ಲ. ಕೈಲಾಶ್ ಅವರು ಆಗ್ಲೇ ನಿಮ್ ಪ್ರೀತಿ ಬಗ್ಗೆ ಇದನ್ನೇ ಹೇಳಿದ್ರು. ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಹೇಳ್ಬೇಕಂದ್ರೆ ನಿನ್ನ ಹೆಂಡತಿಯಾಗಿ ಪಡೆಯೋಕೆ ಕೈಲಾಶ್ ಅದೃಷ್ಟವಂತ. ಅದೃಷ್ಟ ಯಾವತ್ತೂ ನಮ್ ಕೈಯಲ್ಲಿರಲ್ಲ ಅಮರ್. ದೇವ್ರು ಬರ್ತಿರೋ ಹಣೆ ಬರದಲ್ಲಿರತ್ತೆ. ಬೇಡೋದ್ ಮಾತ್ರನೇ ನಮ್ ಕೈಯಲ್ಲಿರೋದು. ರಾಧಿಕಾ, ನಾನೊಬ್ಬ ಫ್ರೆಂಡ್ ಆಗಿ ನಿನ್ ಜೊತೆಲೇ ಇರ್ತೀನಿ. ನಿಂಗೊಂದ್ ಚಿಕ್ಕ ಕಷ್ಟ ಬಂದ್ರು ನಾನಿದ್ದೀನಿ ಅನ್ನೋ ಧೈರ್ಯದಲ್ಲಿರು. ಒಂದೇ ಒಂದು ಫೋನ್ ಮಾಡು, ನಾನು ಓಡೋಡ್ ಬಂದು ನಿನ್ ಕಷ್ಟ ದೂರ ಮಾಡ್ತೀನಿ. ಥ್ಯಾಂಕ್ ಯು ಅಮರ್, ಥ್ಯಾಂಕ್ ಯು ಸೋ ಮಚ್. ನಿನ್ ತಂಗಿ ಪ್ರಿಯಾ ಆಗ್ಲೇ 4 ಸಲ ಫೋನ್ ಮಾಡಿದಾಳೆ. ಭಾವನ್ನ ಮನೆಯವ್ರಿಗೆ ಬಿಟ್ರಾ, ಹುಷಾರಾಗಿ ಕರ್ಕೊಂಡು ಹೋದ್ರಾ ಅಂತ ಕೇಳ್ತಾನೆ ಇದ್ದಾಳೆ. ನೀನು ಕೇಳಿಸ್ಕೊ. ಹಲೋ. ಪ್ರಿಯಾ. ಹಾ ಪತಿರಾಯ್ರೆ, ಭಾವನಾ ಮನೆವರೆಗೂ ಡ್ರಾಪ್ ಮಾಡಿದ್ರಾ? ಡ್ರಾಪ್ ಮಾಡ್ದೆ. ಹುಷಾರಾಗಿ ಕರ್ಕೊಂಡು ಹೋದ್ರಲ್ವಾ? ದೊಡ್ಡತ್ತೆ, ಪ್ಲೀಸ್ ದೊಡ್ಡತ್ತೆ, ನನ್ನ ಹೆಸರಲ್ಲಿ ಬಂದಿರೋ ಕವರಲ್ಲಿ ಏನಿದೆ ಅದನ್ನ ನೋಡಿ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕಷ್ಟು ಅರ್ಜೆಂಟು? ನಿಮ್ಮ ಮನೆಯವರೆಲ್ಲರೂ ಬರ್ಲಿ ಇರು, ಎಲ್ಲ ಗೊತ್ತಾಗತ್ತೆ. ದೊಡ್ಡತ್ತೆ, ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಮ್ಮ ಮನೆಯವರೆಲ್ಲ ಯಾಕೆ ಬರ್ಬೇಕು? ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ. ನಿಮ್ ಅನುಮಾನನೆಲ್ಲ ನಾನ್ ಸರಿ ಮಾಡ್ತೀನಿ. ನೀನ್ ಯಾಕೆ ಗಾಬರಿ ಆಗಿದ್ಯಾ? ನೀನೇನಾದ್ರೂ ತಪ್ಪು ಮಾಡಿದ್ಯಾ? ನಾನೇನು ತಪ್ಪು ಮಾಡಿಲ್ಲ ದೊಡ್ಡತ್ತೆ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಧೈರ್ಯವಾಗಿರು. ಯಾಕಿಷ್ಟು ಭಯ ಪಡ್ತೀಯಾ? ಹೋಗ್ಲಿ, ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಕೇಳಿ ದೊಡ್ಡತ್ತೆ. ನಿನ್ನ ಗಂಡ ಅಂದ್ರೆ ನಿನಗಿಷ್ಟನಾ? ಇದೆಂಥ ಪ್ರಶ್ನೆ ದೊಡ್ಡತ್ತೆ. ನನ್ ಗಂಡ ಅಂದ್ರೆ ನನಗ್ ತುಂಬಾ ಇಷ್ಟ. ಅವರು ಅಂದ್ರೆ ನನಗ್ ಪ್ರಾಣ. ಅಷ್ಟು ಪ್ರೀತಿ ಇದ್ರೆ, ಅವನೇ ನಿನ್ನ ಪ್ರಾಣ ಆಗಿದ್ರೆ ಯಾಕೆ ಅವನನ್ನ ದೂರ ಇಡ್ತಾ ಇದ್ಯಾ? ಡಿವೋರ್ಸ್ ಬೇಕು ಅಂತ ಯಾಕೆ ನೋಟಿಸ್ ಕಳ್ಸಿದ್ಯಾ? ದೊಡ್ಡತ್ತೆ, ನಾನು ಅದನ್ನ ಕಳ್ಸಿಲ್ಲ. ನೀನ್ ಕಳ್ಸಿಲ್ಲ ಅಂದ್ರೆ ಇನ್ಯಾರು ಕಳ್ಸಿರ್ತಾರೆ? ಅದ್ರ ಹಿಂದೆ ಯಾರಿದ್ದಾರೆ? ಇದಕ್ಕೆ ಉತ್ತರ ಕೊಡದೆ ಯಾಕೆ ನೀನು ಮೌನವಾಗಿ ನಿಂತಿದ್ಯಾ? ಕೈಲಾಶ್ ಅವರ ಆರೋಗ್ಯಕ್ಕೋಸ್ಕರ ನಾನು ಹೀಗ್ ಮಾಡ್ತಿದ್ದೀನಿ ಅಂದ್ರೆ ದೊಡ್ಡತ್ತೆ ಅರ್ಥ ಮಾಡ್ಕೋತಾರೋ ಇಲ್ವೋ? ಲಾಯರ್ ನೋಟಿಸ್ ಕಳ್ಸಿರೋದು ಅಮರ್ ಅಂತ ಹೇಳಿದ್ರೆ ಅದು ಪ್ರಿಯಾಗೂ ಗೊತ್ತಾಗತ್ತೆ, ಅಲ್ಲಿಂದ ಎಲ್ಲರಿಗೂ ಗೊತ್ತಾಗತ್ತೆ. ಅದು ಸಮಸ್ಯೆನೆ. ಹೇಳ್ದೆ ಇದ್ರೆ ನಾನೇ ಏನು ತಪ್ಪು ಮಾಡಿದ್ದೀನಿ ಅಂತ ದೊಡ್ಡತ್ತೆ ತಿಳ್ಕೊತಾರೆ. ಈಗ ನಾನು ಏನ್ ಮಾಡ್ಲಿ? ನಾನ್ ಕೇಳೋದಕ್ಕೆ ಉತ್ತರ ಯಾಕೆ ಕೊಡ್ತಿಲ್ಲ? ನಿನ್ ಬಾಯಿ ಯಾಕೆ ಬಿದ್ದೋಗಿದೆ? ಇದಕ್ಕೆಲ್ಲ ನೀನ್ ಉತ್ತರ ಕೊಡಕ್ಕೆ ನಿನ್ ಬಾಯಿ ತೆಗೆದ್ರೆ ನನಗ್ ಸಿಕ್ಕಿರೋ ಕವರ್ನ ನಿಮ್ಮ ಮನೆಯವ್ರ ಮುಂದೆ ನಾನ್ ತೆಗಿಯಲ್ಲ.
ನಿನಗ್ ನಿಜವಾಗ್ಲೂ ಕೈಲಾಶ್ ಮೇಲ್ ಪ್ರೀತಿ ಇದ್ರೆ ನಿಮ್ಮ ಮನೆಯವ್ರ ತನಕ ವಿಷಯ ಹೋಗಬಾರ್ದು ಅನ್ನೋ ಆಸೆ ಇದ್ರೆ ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಮೊದ್ಲು ಹೇಳು. ಈಗ್ಲೇ ಬರ್ಬೇಕು ಅಂತ ಹೇಳಿದ್ರಿ, ಏನಾಯ್ತಮ್ಮ? ಸ್ವಲ್ಪ ಹೊತ್ತು ಇರು. ನಿನ್ನ ಚಿಕ್ಕ ಮಗಳು ಮತ್ತವಳ ಕುಟುಂಬದವರು ಬರ್ಲಿ. ಎಲ್ಲಾರ ಮುಂದೆ ಒಂದೇ ಸಲ ನಿನ್ನ ದೊಡ್ಡ ಮಗಳ ಸ್ಟೋರಿ ಹೇಳ್ತೀನಿ. ಏನಾಯ್ತು ದೊಡ್ಡತ್ತೆ? ಏನಾದ್ರೂ ಗುಡ್ ನ್ಯೂಸಾ? ಎಲ್ರನ್ನೂ ಬರಕ್ ಹೇಳಿದಿರಾ? ಅದೇನು ಅಂತ ಬೇಗ ಹೇಳಿದ್ರೆ ಎಲ್ಲರೂ ಸೇರಿ ಸ್ವೀಟ್ಸ್ ತಿನ್ನೋಣ. ಏಯ್, ನಿಂಗೇನಾದ್ರೂ ಬುದ್ಧಿ ಇದೆಯಾ? ಇಲ್ಲಿರೋ ಸಿಚುವೇಶನ್ ಏನು, ನೀನ್ ಮಾತಾಡ್ತಿರೋದೇನು? ದೊಡ್ಡಮ್ಮ ಅಷ್ಟು ಸೀರಿಯಸ್ ಆಗಿದ್ದಾರೆ, ನೀನ್ ಹೀಗ ಮಾತಾಡೋದು? ಮನೆಗೆ ಬಾ, ನಿಂಗೆ ಮಾಡ್ತೀನಿ. ಅಮ್ಮ, ಭಯದಲ್ಲಿ ನನ್ನ ಎದೆ ಜೋರಾಗಿ ಹೊಡ್ಕೊಳ್ತಿದೆ. ಎಲ್ರೂ ಬಂದಾಯ್ತಲ್ಲ, ಯಾಕೆ ಕರೆದಿದ್ದು ಅಂತ ಇವಾಗ್ಲಾದ್ರೂ ಹೇಳಿಮ್ಮ. ಕೈಲಾಶ್, ರಾಧಿಕಾ ಹೆಸರಲ್ಲಿ ಈ ಲೆಟರ್ ಬಂದಿದೆ. ನಾನಿದ್ರಲ್ಲಿ ಏನಿದೆ ಅಂತ ನೋಡೋವರೆಗೂ ತಾಯಿ ಆಗ್ಲಿ, ಗಂಡ ಆಗ್ಲಿ, ತಂಗಿ ಆಗ್ಲಿ, ಯಾರು ಇದ್ರ ಬಗ್ಗೆ ತಿಳ್ಕೊಳ್ದೇ ಇರೋಷ್ಟು ನಿರ್ಲಕ್ಷ್ಯ ಮಾಡಿದೀರಾ. ಏನಮ್ಮ, ಹೀಗೇನಾ ನೀನ್ ಬೆಳ್ಸಿರೋದು? ಅಮ್ಮವ್ರೇ, ಅಮ್ಮವ್ರೇ. ಯಾರು ಬೇಕಿತ್ತು? ನಮಸ್ಕಾರ ಅಮ್ಮ, ರಾಜೇಶ್ವರಿ ದೇವರನ್ನ ನೋಡ್ಬೇಕಿತ್ತು. ದೊಡ್ಡತ್ತೈನಾ? ಬಂದ್ರು ನೋಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ಯಾ ಮಲ್ಲಯ್ಯ? ಚೆನ್ನಾಗಿದ್ದೀನಿ ಅಮ್ಮವ್ರೆ. ಏನ್ ಈ ಕಡೆ? ಅಮ್ಮ, ನೀವು ಬಸಪ್ಪಂಗೆ 10 ವರ್ಷಕ್ಕೆ ಜಮೀನ್ ಮಾಡಕ್ ಕೊಟ್ಟಿದ್ವಿ. ಅವನು ದುಡ್ಡು ಕೊಡದೆ ತಲೆಯೆಲ್ಲ ಮಾತಾಡ್ತಿದ್ದಾನೆ. ನೀವು ಬೇಗ ಹೋಗಿ ಅವನೊಂದ್ ಕೈ ನೋಡ್ಕೋಬೇಕಮ್ಮ. ಬಸವನಿಗೆ ತಿಂದು ಜಾಸ್ತಿ ಆಗಿರ್ಬೇಕು. ಅವನ್ನ ನಾನ್ ನೋಡ್ಕೋತೀನಿ, ನೀನ್ ಹೊರಡು. ಸರಿನಮ್ಮ, ಬರ್ತೀನಮ್ಮ. ದೊಡ್ಡತ್ತೆ, ಏನಾಯ್ತು? ಒಬ್ಬನಿಗೆ ಅದೇನೋ ರೋಗ ಬಂದಿದ್ಯಂತೆ. ನಾನ್ ರೆಡಿ ಅತ್ಗೆ. ನೀವ್ ಹುಟ್ಟಕ್ ಮುಂಚೆನೆ ನಾನ್ ರೆಡಿ ಆಗಿದ್ದೀನಿ ಕಣೆ. ಅದಕ್ಕೆನಾ ತಾತ ಅಷ್ಟ್ ಬೇಗ ನಿನ್ನ ಬಿಟ್ಟೋಗಿದ್ದು? ಏಯ್, ಜಾಸ್ತಿ ಮಾತಾಡದೆ ಮೊದ್ಲು ಮನೆ ಕ್ಲೀನ್ ಮಾಡು. ಇವತ್ತು ಮನೇಲಿರೋ ಧೂಳೆಲ್ಲ ಮನೆಯಿಂದ ಆಚೆ ಹಾಕ್ಬೇಕು. ಹಾಗಂದ್ರೆ ಮೊದ್ಲು ನಿನ್ನೆ ಆಚೆ ಹಾಕ್ಬೇಕು. ಯಾರದು ಅಜ್ಜಿ? ಇನ್ಯಾರು? ನನ್ ಗಂಡನೇ ಇರ್ಬೇಕು. ಅವರಿಂದ ದೂರ ಬಂದ್ಬಿಟ್ಟಿದೀನಲ್ವಾ, ಅದಕ್ಕೆ ಅವ್ರ ವಾಯ್ಸು ಇಲ್ಲೇ ಮಾತಾಡ್ದಂಗೆ ಕೇಳ್ಸತ್ತೆ. ಶುರು ಮಾಡಿ.
ಕಳ್ಳ ನಾನ್ ಪತಿರಾಯ್ರೆ. ಓ ನೀನಾ? ಹಂಗಾದ್ರೆ ಇವರಿಬ್ರು ಕಳ್ರು. ಏಯ್ ಕಳ್ಳ 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 ಅಣ್ಣ ನಾನು. ಓ ನೀನಾ? ಹಾಗಾದ್ರೆ ಹಿಂದೆ ತಿರುಗಿ ನೋಡ್ದೆ ಹಂಗೆ ಇದಾನಂದ್ರೆ ಕನ್ಫರ್ಮ್ ಅವನೇ ಕಳ್ಳ. ಹೇ ಕಳ್ಳ 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 ಕಳ್ಳ. ಏ ಮೊಮ್ಮಗನೆ, ನಾನು ಕಣೋ, ನಾನು. ಓ ನೀನಾ? ಸ್ವಂತ ಮನೆ ಕನ್ನ ಹಾಕೋದ್ ಹೇಗಂತ ಇವರಿಬ್ರಿಗೂ ಹೇಳ್ಕೊಡ್ತಿದ್ಯಾ? ಅಯ್ಯೋ ಸುಮ್ನೆ ಇರೋ. ಇದನ್ನೇ ನಿಮ್ಮಪ್ಪ ನಿಜ ಅನ್ಕೊಂಡು ನನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ತಾರಷ್ಟೇ. ಮನೆ ಕ್ಲೀನ್ ಮಾಡ್ತಿದ್ದೀವೋ. ಓ ಅದಕ್ಕೆ ಇಷ್ಟೊಂದ್ ಬಿಲ್ಡಪ್ಪ. ಪತಿರಾಯ್ರೆ, ಅಷ್ಟ್ ಈಸಿ ಅನ್ಕೊಂಡಿದೀರಾ ಮನೆ ಕ್ಲೀನ್ ಮಾಡೋದು? ಎಷ್ಟ್ ಕಷ್ಟ ಗೊತ್ತಾ? ಹಾ ಕಷ್ಟ ಏನಿಲ್ಲ, ತುಂಬಾ ಈಸಿ. ಹಾಗಾದ್ರೆ ಇದನ್ ತಗೊಂಡು ಕ್ಲೀನ್ ಮಾಡಿ ನೋಡೋಣ. ಹಾ ಮಾಡ್ತೀನಿ. ಇದೇನ್ ದೊಡ್ಡ ಕೆಲ್ಸನ? ನೋಡ್ದ್ಯಾ ಎಷ್ಟ್ ಈಸಿ ಅಂತ? ಅಲ್ ನೋಡು, ಆ ಮೂಲೆ ಈ ಮೂಲೆ. ಹಾ ಪತಿರಾಯ್ರೆ, ಅಯ್ಯೋ ಮೊಮ್ಮಗನೆ. ಏ ಪ್ರಿಯಾ, ಏನ್ ಪತಿರಾಯ್ರೆ, ಯಾವ ಲೆಟರ್ಸ್ ಇದು? ಏನಿಲ್ಲ ಬಿಡು ಪ್ರಿಯಾ, ನೀನ್ ಕೆಲ್ಸ ಮಾಡ್ಕೋ. ನಾನದು ನೋಡ್ಬೇಕು ಪತಿರಾಯ್ರೆ. ಏನಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಏನಿಲ್ಲ ಬಿಡು, ಕೆಲ್ಸ ನೋಡ್ಕೋ, ಕೆಲ್ಸ ನೋಡ್ಕೋ. ಛೇ, ಪ್ರಿಯಾ ಏನಾದ್ರೂ ಈ ಲೆಟರ್ಸ್ ಓದಿದ್ರೆ ನಮ್ ಜೀವನನೇ ಹಾಳಾಗ್ತಿತ್ತು. ಅಕ್ಕ ತಂಗಿ ಮಧ್ಯೆ ತಂದಿಟ್ಟಂಗಾಗ್ತಿತ್ತು. ಗಂಡ ಹೆಂಡತಿ ಸಂಸಾರ ಹಾಳಾಗ್ ಹೋಗ್ತಿತ್ತು. ಎರಡು ಕುಟುಂಬಗಳ ಮಧ್ಯಾನು ದೊಡ್ಡ ಜಗಳ ನಡೆದೋಗ್ತಿತ್ತು. ಎಲ್ಲ ಸರ್ವನಾಶ ಆಗೋಗ್ತಿತ್ತು. ಅಷ್ಟಕ್ಕೂ ನಾನು ಈ ಲೆಟರ್ಸ್ನ ಯಾಕೆ ಇನ್ನೂ ಬಚ್ಚಿಡ್ಬೇಕು? ಅಷ್ಟಕ್ಕೂ ನನ್ನ ಬುದ್ಧಿಗೇನಾಗಿದೆ? ಛೇ, ಇನ್ನೀ ಲೆಟರ್ಸ್ ಇಲ್ಲಿರಬಾರ್ದು. ಇದಕ್ ಬೇಗ ಏನಾದ್ರೂ ಮಾಡ್ಲೇಬೇಕು. ಏನಮ್ಮ ನೀವ್ ಇಲ್ಲಿಗೆ ಬಂದಿದ್ದು? ಹೇಳ್ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ನಾನೇ ಬಂದೆ. ಹಾಗೆಲ್ಲ ಅನ್ಬೇಡಿ ತಾಯಿ, ಎಲ್ಲ ನಿಮ್ ದಯನೇ ಅಲ್ವಮ್ಮ. ಅದೇ ಕಣೋ ನಾನ್ ಮಾಡಿರೋ ತಪ್ಪು. ಏನು ಮೊನ್ನೆ ಮಲ್ಲಯ್ಯನ ಹತ್ರ ಏನೋ ಹೇಳಿದ್ಯಂತೆ, ನೀನ್ ಚೆನ್ನಾಗಿದ್ರೆ ಈ ಊರ್ ಚೆನ್ನಾಗಿರುತ್ತೆ ಅಂತ. 1 ಎಕರೆ ಜಮೀನನ್ನ ಗೇಣಿ ಕೊಟ್ರೆ ನೀನೊಬ್ನೇ ಲಾಭ ತಿಂದು ಬೇರೆ ರೈತರಿಗೆ ನಷ್ಟ ಆಗಿದೆ ಅಂತ ಹೇಳಿದ್ಯಂತೆ. ಯಾಕಪ್ಪ? ದುಡ್ಡು ಬರ್ತಿದ್ ಹಾಗೆ ಮನುಷ್ಯತ್ವ ಮನಸ್ಸಾಕ್ಷಿ ಎಲ್ಲ ಮರ್ತೋಯ್ತಾ ನಿನ್ಗೆ? ಹಾಗೇನಿಲ್ಲ ಮೋರೆ, ಬೆಳೆ ಬಂದಿದ್ರೆ ಅಲ್ವಮ್ಮ ಲಾಭ ಮಾಡ್ಕೊಳಕ್ಕೆ. ಈ ವರ್ಷ ಬೆಳೆದಿರೋ ಬೆಳೆ ಕೈಗೆ ಬರೋಷ್ಟೊತ್ತಿಗೆ ಹುಳ ಬಿದ್ದು ಬೆಳೆ ಎಲ್ಲ ನಾಶ ಆಗೋಯ್ತು. ಹೋದ್ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದು ಬೆಳೆ ಎಲ್ಲ ನಾಶ ಆಗೋಯ್ತು ಅಮ್ಮೋರೆ. 2 ವರ್ಷ ಹೀಗೆ ಹೋಯ್ತು. ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮೋರೆ?
ಕಾರಣ ಬೇಕಾಗಿಲ್ಲ, ಪೇಪರ್ ಮೇಲೆ ಲೆಕ್ಕ ಬರೆದು ತೋರ್ಸು. ಏನಮ್ಮ ನೀವು ಬೇಕು ಅಂತ ಮಾಡಿರೋ ತರ ಮಾತಾಡ್ತಿದ್ದೀರಾ? ಸರಿ ಕಣ, ತಿನ್ನೋಷ್ಟು ತಿಂದಿದ್ಯಾ, ಇನ್ ಸಾಕು. ಇವತ್ತಿಂದ ನನ್ನ ಹೊಲದ ಮೇಲೆ ನಿನ್ ಯಾವ ಹಕ್ಕು ಇಲ್ಲ. ನೀನ್ ಗೇಣಿ ಮಾಡಿದ್ದು ರದ್ದು ಮಾಡ್ತಿದ್ದೀನಿ. ಬಟ್ಟೆ ಬರೆ ಎಲ್ಲ ತಗೊಂಡು ಹೋಗ್ತಾ ಇರಲಿಂದ. ಏನು ನಿಮ್ ಹೊಲನಾ? ಯಾವ್ದಮ್ಮ ನಿಮ್ ಹೊಲ? ನೀವು ನಂಗೆ ಮಾರ್ಬಿಟ್ರಲ್ಲ. ಏನೋ ಬೊಗಳ್ತಾ ಇದ್ಯಾ? ಸತ್ಯಾನೇ ಅಮ್ಮ ಅವ್ರೆ, 10 ವರ್ಷ ಗೇಣಿ ಮುಗಿದ್ಮೇಲೆ ಹೊಲ ನಂದೇ ಅಂತ ಹೇಳಿದ್ರಲ್ಲ. 10 ವರ್ಷ ಆಗೋಯ್ತಲ್ಲಮ್ಮ. ನನ್ನಿಂದ ದೊಡ್ಡ ರಹಸ್ಯ ಮುಚ್ಚಿಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ನೀವ್ ಪ್ರೀತಿಸಿರೋ ಹುಡುಗಿ ನನಗ್ ಗೊತ್ತು. ಮತ್ತೆ ಕೇಳ್ತಿದ್ದೀನಿ ಪತಿರಾಯ್ರೆ, ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಯಾರಂತ? ಅಷ್ಟಕ್ಕೂ ಇಷ್ಟ ದಿವಸ ನೀವೇ ನಾನೇ ತಿಳ್ಕೊಳ್ಳೋವರೆಗೂ ಆ ಹುಡುಗಿ ಹೆಸರು ನಂಗೆ ಹೇಳ್ದೆ ಯಾಕೆ ಮುಚ್ಚಿಟ್ಟಿದ್ರಿ? ಪ್ರಿಯಾ, ಹಳೆದೆಲ್ಲ ಹೇಳಿ ನಿನಗ್ ನೋವು ಕೊಡೋದು ಬೇಡ ಅಂತ ಹೇಳಿಲ್ಲ. ಅದೆಲ್ಲ ನಂಗೆ ಬೇಕಾಗಿಲ್ಲ. ನೀವ್ ಹೇಳಲ್ಲ ಬಿಡಿ. ಆ ಹುಡುಗಿ ಯಾರಂತ ನಾನೇ ಹೇಳ್ತೀನಿ. ಅವತ್ ಮೊದಲನೇ ಸಲ ನಿಮ್ ಬೈಕ್ ಮೇಲೆ ಕೂತ್ಕೊಂಡಿದ್ ಹುಡುಗಿನೇ ತಾನೆ? ಇಲ್ಲ, ಬುರ್ಕಾ ಹಾಕೊಂಡ್ ನಿಮ್ ಕೈ ಹಿಡ್ಕೊಂಡಿದ್ ಹುಡುಗಿನ. ಅವಳು ಅಲ್ವಾ? ಓ, ನಾನ್ ಬುರ್ಕಾ ಹಾಕೊಂಡ್ ಬಂದು ಹೊಡೆದಿದ್ ಹುಡುಗಿನ. ಪ್ರಿಯಾ, ನಾನೊಂದು ಹುಡುಗಿನ ಪ್ರೀತಿಸಿದ್ ನಿಜ. ಆದ್ರೆ ನೀನ್ ನನ್ನ ಜೀವನದಲ್ಲಿ ಯಾವಾಗ ಬಂದಿಯೋ, ನನ್ನ ಮನಸ್ಸಿಂದ, ನನ್ನ ಜೀವನದಿಂದ ಆ ಹುಡುಗಿನ ತೆಗೆದಾಕ್ಬಿಟ್ಟೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಇನ್ಯಾರೂ ಇಲ್ಲ, ಇನ್ಯಾವತ್ತೂ ಬರೋದೂ ಇಲ್ಲ. ನನ್ನ ಪ್ರೀತಿ, ಪ್ರೇಮ ಎಲ್ಲಾನು ನಿಂಗೇನೆ. ನನ್ನ ಅರ್ಧಾಂಗಿ ನೀನೇ ಅಲ್ವಾ? ನಂಗೆ ಗೊತ್ತು ಪತ್ತಿರಾಯ್ರೆ, ಆದ್ರೆ ನಮ್ಮ ಹೆಣ್ಮಕ್ಳು ಬುದ್ಧಿ ನೋಡಿ. ನೀವ್ ಲವ್ ಲೆಟರ್ಸ್ ಮುಚ್ಚಿಟ್ಟಿದ್ ನೋಡಿ ಸ್ವಲ್ಪ ಭಯ ಆಯ್ತಷ್ಟೆ. ನಾನು ಯಾರನ್ನ ಪ್ರೀತಿಸಿದ್ದು ಅಂತ ನಿಂಗೆ ಯಾವತ್ತೂ ಗೊತ್ತಾಗಬಾರ್ದು ಪ್ರಿಯಾ. ಗೊತ್ತಾಗೋಕ್ಕೂ ಬಿಡಲ್ಲ. ರಾಧಿಕಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನಿಂತಿದ್ಯಾ ಅಂದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಅರ್ಥ. ಆ ತಪ್ಪು ನಿನ್ನ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದ್ ನನಗೆ ಬೇಕಾಗೂ ಇಲ್ಲ. ಆದ್ರೆ ನನ್ನ ವಿಷಯದಲ್ಲಾಗ್ಲಿ, ನನ್ನ ಮಗನ ವಿಷಯದಲ್ಲಾಗ್ಲಿ ಅದು ತುಂಬಾ ತೊಡಕುಂಟು ಮಾಡುತ್ತೆ. ಯಾವ ಕಡೆಯಿಂದ ನೋಡಿದ್ರು ನಿನ್ನ ಮೌನ ನನ್ನಲ್ಲಿ ಅನುಮಾನ ಹುಟ್ಟಿಸುತ್ತೆ. ಕಾರಣ ಗೊತ್ತಿಲ್ಲದೆ ಇದ್ರು ನೀನು ನನ್ನ ಮಗನಿಂದ ದೂರ ಹೋಗಕ್ಕೆ ನೋಡ್ತಿದ್ಯಾ ಅಂತ ದೃಢವಾಗಿ ಅನ್ನಿಸ್ತಿದೆ. ನನ್ನ ಅನುಮಾನ ಬಗೆಹರಿಬೇಕು ಅಂದ್ರೆ ನೀನ್ ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ನಿನ್ನ ವಿಷಯದಲ್ಲಿ ನಾನೊಂದು ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ನೋಡು, ನಿನಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಗರ್ಭವತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ನಿನಗ್ ಬೇಕಾಗಿರೋ ಡಿವೋರ್ಸ್ನ ನಾನೇ ಕೈಲಾಶ್ ಕೈಲಿ ಕೊಡಿಸ್ತೀನಿ. ಅವನ್ಗೆ ಇನ್ನೊಂದು ಮದುವೆ ಮಾಡ್ತೀನಿ. ಯಾಕಂದ್ರೆ ನನಗೆ ನಮ್ಮ ವಂಶದ ಅಭಿವೃದ್ಧಿ ಮುಖ್ಯ.
ನನ್ನ ಮಗನ ಸಂತೋಷ ಮುಖ್ಯ. ಹ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದೇ ಕೊನೆ ಸಲ ನಿನ್ ಹತ್ರ ಆ ವಿಷಯದ ಬಗ್ಗೆ ಮಾತಾಡೋದು. ನಾಳೆ ದಿನ ನನ್ನ ನಿರ್ಧಾರ ಬದಲಾದ್ರೆ ನಿನ್ ಜೊತೆ ಇರ್ಬೇಕು ಅನಿಸ್ತಿದೆ. ಏನ್ ಸರ್, ತುಂಬಾ ಉತ್ಸಾಹದಲ್ಲಿದ್ದೀರಾ? ಯಾಕೆ ಇರ್ಬಾರ್ದಾ? ಇರ್ಬೋದೇನೋ. ಪತಿರಾಯ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ನೀವ್ ತುಂಬಾ ವರ್ಷಗಳಾದ್ಮೇಲೆ ನಿಮ್ ತಂದೆ ಪ್ರೀತಿನ ರಿಸೀವ್ ಮಾಡ್ಕೊಂಡಿದ್ದೀರಾ? ಮಾವ ಈಗ ತುಂಬಾ ಖುಷಿಯಾಗಿದ್ದಾರೆ. ಆದ್ರೆ ಚಿಕ್ಕಮ್ಮ ಅಂತ ಕರೀತಿದ್ದೀರಾ? ಅತ್ತೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರನ್ ಕೂಡ ಅಮ್ಮ ಅಂತ ಕರೆದ್ರೆ ಅತ್ತೆ ಕೂಡ ತುಂಬಾ ಸಂತೋಷ ಪಡ್ತಾರೆ. ಕರೆಕ್ಟೇ ಪ್ರಿಯಾ. ಇಷ್ಟು ದಿನ ದಡ್ತನದಿಂದ ಹಾಗೆಲ್ಲ ಕರೀಲಿಲ್ಲ. ಇವಾಗ ನೀನು ಹೇಳ್ದಲ್ವಾ, ಕರಿತೀನಿ. ನನ್ ಮುದ್ದು ಮತಿರಾಯ್ರು, ನಾನು ಹೇಳ್ದಂಗೆ ಕೇಳ್ತಾರೆ. ರಾಧಿಕಾ, ಐ ಆಮ್ ಸಾರಿ. ನಿಂಗೆ ಬೇಜಾರಾಗಬೇಕು ಅಂತ ನಾನು ಇದನ್ನೆಲ್ಲ ಹೇಳಲಿಲ್ಲ. ನಿನ್ ಸಂತೋಷ ಹಾಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ರಾಧಿಕಾ. ನನ್ನ ಕೈಯಲ್ಲಿ ಅದಾಗ್ತಿಲ್ಲ. ನೀನ್ ನನ್ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗದೆ ಹುಚ್ಚಿಡಿತಾ ಇದೆ. ಆಸ್ ಅ ಡಾಕ್ಟರ್ ನನ್ನ ಪ್ರಾಬ್ಲಮ್ ನೀನೇ ಅರ್ಥ ಮಾಡಿಕೊಂಡು ಸರಿ ಮಾಡಬೇಕು. ಗಂಡನಾಗಿ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ ರಾಧಿಕಾ. ಕಾರಣ ಹೇಳಿ ನೀನ್ ನನ್ನ ಶಾಶ್ವತವಾಗಿ ದೂರ ಇಟ್ರು ನನಗ್ ಬೇಜಾರಾಗಲ್ಲ. ಆದ್ರೆ ಆ ಕಾರಣನೇ ಏನು ಅಂತ ಗೊತ್ತಿಲ್ಲದೆ ಹೀಗಿರೋದು ನನಗೆ ತುಂಬಾ ಹಿಂಸೆ ಮಾಡ್ತಿದೆ. ಥಿಂಕ್ ಆಫ್ ಮೀ ಆಸ್ ಅ ಪೇಷಂಟ್. ಬಿಹೇವ್ ಲೈಕ್ ಅ ಡಾಕ್ಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.